ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಬನ್ನಿ, ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬೆಳಗ್ಗೆ ಎದ್ದಾಗ ನಾವು ಅಂದ್ಕೊಳ್ಳೋದು ಅದು ಮಾಡಬೇಕು, ಇದು ಮಾಡಬೇಕು, ಅದಾಗುತ್ತೆ ಇದಾಗುತ್ತೆ ಅಂತ. ಆಮೇಲೆ ನಾವು ಅಂದ್ಕೊಂಡಿದ್ದು ಯಾವುದು ಸರಿಯಾಗಿ ಆಗೋದೇ ಇಲ್ಲ. ಇವತ್ತು ಅಷ್ಟೇ ಒಂದು ಸ್ವಲ್ಪ ಏನೇನೋ ಮಾಡಬೇಕು ಅನ್ನೋ ಪ್ಲ್ಯಾನ್ನ ಇಟ್ಕೊಂಡಿದ್ದೆ. ಆದರೆ ನಾನು ಅಂದ್ಕೊಂಡಿದ್ದು ಯಾವುದೂ ಆಗಲೇ ಇಲ್ಲ. ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಚಿನ್ನಿ ಬಂದಾಗ ಯಾವಾಗಲೂ ನಾನು ಅಡುಗೆ ಮನೆ ದೇವ್ರ ಕೋಣೆನ ಸ್ವಲ್ಪ ಕ್ಲೀನ್ ಮಾಡಿಸ್ಕೊತೀನಿ. ಅಂದರೆ ಕೆಳಗಡೆದು ನಾನು ಕ್ಲೀನ್ ಮಾಡ್ಕೊತೀನಿ, ಮೇಲ್ಗಡೆದೆಲ್ಲ ನಂಗೆ ಸ್ವಲ್ಪ ಮೇಲೆ ಹತ್ತಿ ಒರೆಸೋಕ್ಕೆ ಸ್ವಲ್ಪ ಭಯ ಆಗುತ್ತೆ. ಹಾಗಾಗಿ ಅವಳ ಹತ್ರ ಕ್ಲೀನ್ ಮಾಡಿಸ್ಕೊತಾ ಇದ್ದೆ. ಇವತ್ತು ಅದೆರಡು ಕೆಲಸಗಳನ್ನ ಇಬ್ಬರು ಸೇರಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ನಾವಿಬ್ಬರು ಅದನ್ನು ಮಾಡಲೇ ಇಲ್ಲ. ಏನು ಇವತ್ತಿನ ತಿಂಡಿ ಬಂದು ಎರಡು ಥರ ತಿಂಡಿ. ಇವತ್ತು ನಮ್ಮ ಮನೆಯವರಿಗೆ ಚಪಾತಿ ಮಾಡಬೇಕಂತೆ, ಚಿನ್ನಿಗೆ ಶ್ರೇವಿಗೆ ಆಲೂ ಪರಾಟ ಮಾಡಬೇಕಂತೆ. ನಮ್ಮ ಮನೆಯವರಿಗೆ ಆಲೂ ಪರಾಟ ತಿನ್ನಿ ಅಂದೆ, ನಂಗೆ ಬೇಡ ಆಲೂ ಪರಾಟ ಅಂತ ಹೇಳಿದ್ರು. ಅದು ಪದೇ ಪದೇ ಮಾಡ್ತಾಯಿದ್ದೀನಲ್ವ, ಅದು ಅಷ್ಟು ಇಷ್ಟ ಆಗ್ತಾಯಿಲ್ಲ ಅವರಿಗೆ. ನಮ್ಮನೇಲಿ ಯಾವಾಗಲೂ ಹಾಗೇ, ಒಂದೇನಾದರೂ ತಿಂಡಿ ಇಷ್ಟ ಆಯಿತು ಅಂದರೆ ಅದನ್ನು ಪದೇ ಪದೇ ಮಾಡಿದಾಗ ಅದು ಇಷ್ಟ ಆಗಲ್ಲ. ಹಾಗಾಗಿ ಮಕ್ಕಳಿಗಾಗಿ ನಾನು ಆಲೂ ಪರಾಟ ಅಂದರೆ ಇದೇನು ಆಲೂ ಪರಾಟನೇ ಅಲ್ಲ, ನಾನೆಲ್ಲ ತರಕಾರಿಗಳನ್ನ ಮಿಕ್ಸ್ ಮಾಡಿ ಆ ಪರಾಟನ ಮಾಡ್ತೀನಿ. ಆಲೂಗಡ್ಡೆ, ಆಮೇಲೆ ಇದು ಗೋಬಿ ಇದೆ, ಆಮೇಲೆ ಪನ್ನೀರ್ ಇದೆ, ಇದು ಮೂರನ್ನು ಹಾಕಿ ಮಾಡ್ತೀನಿ. ತುಂಬ ಚೆನ್ನಾಗಿ ಆಗುತ್ತೆ. ಪನ್ನೀರ್ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ. ಗೋಬಿನೂ ಅಷ್ಟೇ, ಆ ಸ್ಮೆಲ್ ಆಗಲಿ ಅದೇನೂ ಬರೋದಿಲ್ಲ. ಮತ್ತು ಆಲೂ ಪರಾಟಕ್ಕೆ ಫಸ್ಟು ಏನಪ್ಪ ಅಂದರೆ ಹಿಟ್ಟು ಕಲಿಸ್ಕೊಳ್ಳೋದು. ಗೋಧಿ ಹಿಟ್ಟನ್ನ ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡ್ರೆ ಆಲೂ ಪರಾಟ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೋದ್ಸಲ ಕಲಿಸಿದಾಗ ಸ್ವಲ್ಪ ಗಟ್ಟಿ ಬಂದಿತ್ತು ಅಂದೆ ಅಲ್ಲ, ಇವತ್ತು ಅದಕ್ಕೆ ನೋಡಿ ಕಲಿಸ್ತಾ ಇದ್ದೀನಿ. ಮೆತ್ತಗೆ ನೋಡಿ, ಈ ಥರ ಕಣಕ ಎಲ್ಲ ಬರುತ್ತೆ ಗೊತ್ತಾ, ಆ ಹದಕ್ಕೆ. ಅಷ್ಟು ತೆಳು ಅಲ್ಲ, ಒಂಚೂರು ಗಟ್ಟಿ ಕಲಿಸ್ಕೊಂಡ್ರೆ ಸಾಕು. ಫಸ್ಟು ನಾನು ಆಲೂ ಪರಾಟಕ್ಕೆ ಹಿಟ್ಟನ್ನು ಕಲಿಸ್ದೆ, ಆಮೇಲೆ ಚಪಾತಿಗೆ ನಾನು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಹಾಗೆ ಗೋಧಿ ಹಿಟ್ಟು ಕೂಡ ನಾನು ನೋಡಿಕೊಂಡೇ ಇಲ್ಲ, ಖಾಲಿ ಆಗಿಬಿಟ್ಟಿದೆ. ಯಾವಾಗಲೂ ನಾನು ಈ ಥರ ಖಾಲಿ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದೆ, ಅವರು ವಾಪಸ್ಸು ಬರಬೇಕಿದ್ರೆ ಗೋಧಿ ಹಿಟ್ಟನ್ನು ತಂದರು. ಹಳ್ಳಿಗಳ ಥರ ಏನು ಅಲ್ವಲ್ಲ, ಆದ್ರೂ ಅದು ಹಿಟ್ಟೆಲ್ಲ ಖಾಲಿ ಆಗೋದ್ರೊಳಗೆ ತರಿಸ್ಕೊಬೇಕು. ಈ ಸಲ ನನ್ನಲ್ಲಿ ಇದೊಂದು ತಪ್ಪಾಯಿತು. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಯಾವತ್ತೂ ನಾನು ಹಾಗೆ ಮಾಡ್ಕೊಳ್ಳೋದಿಲ್ಲ ಯೂಶ್ವಲಿ. ಇನ್ನೂ ಒಂದು 8 ದಿನ 10 ದಿನ ಬರುತ್ತೆ ಅನ್ನೋ ಟೈಮಲ್ಲೇ ನಾನು ತರಿಸಿ ಎಲ್ಲ ಇಟ್ಕೊಬಿಟ್ಟಿರ್ತೀನಿ. ಈ ಸಲ ಯಾಕೋ ಗೊತ್ತಿಲ್ಲ, ಹಾಗೆ ಆಗಿಬಿಡ್ತು. ಇರಲಿ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಎಲ್ಲದು ಒಂದೇ ಥರ ಇರಲೇಬೇಕು ಅಂತಿಲ್ವಲ್ಲ, ಒಂದೊಂದು ಸಲ ಒಂದೊಂದು ಥರ ಆಗುತ್ತೆ. ಹಾಗೆ ಈಗ ನಂದು ಒಂದು ಹಂತದ ಕೆಲಸ ಆಯಿತು. ಆಲೂಗಡ್ಡೆನೂ ಕೂಡ ಬೇಯಿತು. ಆಮೇಲೆ ನನಗೆ ಆಲೂ ಪರಾಟಕ್ಕೆ ಆಲೂಗಡ್ಡೆ ಬೇಯಿಸ್ಬೇಕಿದ್ರೆ ಒಬ್ಬರು ಒಂದು ಟಿಪ್ಸ್ನ ಕೊಟ್ಟಿದ್ದರು. ಅದನ್ನು ಅಂದರೆ ನೀರು ಹಾಕಿ ಎಲ್ಲ ಉಗೀಲಿ ಬೇಯಿಸಿ ಅಂತ ಹೇಳಿದರು. ಅದು ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಈ ಥರ ಕುಕ್ಕರಲ್ಲಿ ನೀವು ಕಟ್ ಮಾಡದೆ ಸಿಪ್ಪೆ ಜೊತೆಗೇ ಬೇಯಿಸಿದರೆ ನಿಮಗೇನಾದರೂ ಸ್ವಲ್ಪ ಮೆತ್ತಗಾಯಿತು ಅಂದರೆ ಸ್ವಲ್ಪ ಫ್ರಿಜ್ಜಲ್ಲಿ ಇಲ್ಲ ಫ್ರೀಝರಲ್ಲಿ ಇಟ್ಟರೆ ಅದು ಗಟ್ಟಿ ಬರುತ್ತೆ. ಆಲೂ ಪರಾಟ ತುಂಬ ಚೆನ್ನಾಗಿ ಬರುತ್ತೆ. ನೀವು ಹೇಳಿದ್ದು ಥ್ಯಾಂಕ್ ಯು. ಯಾಕಂದರೆ ಯಾರಾದರೂ ಇದನ್ನು ಟಿಪ್ಸ್ನ ಫಾಲೋ ಮಾಡೋದಿದ್ರೆ ನೀವು ಮಾಡ್ಕೊಳ್ಳಿ. ನನಗೆ ತುಂಬ ಹೆಲ್ಪ್ ಆಗಿದ್ದು ಆಲೂ ಪರಾಟಕ್ಕೆ ಅಂದರೆ ಇದು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿ ಹಾಕಿ ಅಂತ. ಆದರೆ ಒಂದು ಏನಂದರೆ, ನಾನು ಈರುಳ್ಳಿನ ಹುರಿತೀನಲ್ವ, ಅದು ಒಂಥರ ವಾಸನೆ ಬರುತ್ತೆ ಈರುಳ್ಳಿ. ನಾನು ಒಂದು ಬಾಣಲಿ ಇಟ್ಟಿದ್ದೀನಿ. ನಾನು ಒಂದು ಸಲ ಡಿಮಾರ್ಟಲ್ಲಿ ತಂದಿದ್ದೆ ಗೊತ್ತಾ, ಅದು ಆ ಬಾಣಲಿ ತೆಗೆದ್ರೆ ಸಾಕು ಆ ಈರುಳ್ಳಿ ವಾಸನೆ ಬರುತ್ತೆ. ನಾನು ಹಾಗಾಗಿ ಅದನ್ನು ಪೂರಿಗೆ ಕರಿಯೋಕ್ಕೆ ಏನಕ್ಕೂ ಯೂಸ್ ಮಾಡ್ತಾಯಿಲ್ಲ. ಬರೀ ಈ ಆಲೂ ಪರಾಟಕ್ಕೆ ಈರುಳ್ಳಿನ ಬೇಯಿಸೋಕ್ಕೆ ಮಾತ್ರ ಉಪಯೋಗಿಸ್ತೀನಿ. ಮೊನ್ನೆ ಕೈ ಸುಟ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಒಂದು ಅಭ್ಯಾಸ ಏನಂದರೆ, ನಾನೀಗ ಕುಕ್ಕರ್ ಏನಾದರೂ ಇಟ್ಟಿರ್ತೀನಲ್ವ, ಆವಾಗ ಅದೇನಾದರೂ ಸ್ವಲ್ಪ ಸೋರ್ತು ಅಂದರೆ ಅದನ್ನು ಪಟ್ ಅಂತ ಒರೆಸ್ಕೊಳ್ಳೋ ಅಭ್ಯಾಸ. ಆ ಥರ ಮಾಡಬಾರ್ದು. ಆ ಅಭ್ಯಾಸ ನನಗಿರೋದ್ರಿಂದ ಯಾವಾಗಲೂ ನನ್ನ ಕೈನ ಸುಟ್ಕೊತಾನೇ ಇರ್ತೀನಿ. ಅದನ್ನು ಎಷ್ಟು ಬಿಡಬೇಕು ಅಂತ ಅಂದ್ಕೊತೀನಿ, ಆದರೂ ಅದು ಬಿಡೋಕ್ಕಾಗ್ತಾಯಿಲ್ಲ. ಅದೇ ನನ್ನ ಕೈ ತುಂಬ ಬರೀ ಮಾರ್ಕ್ಗಳೇ ಇರೋದು. ಹಾಗೆ ಪನ್ನೀರ್ ಇತ್ತು. ಆ ಪನ್ನೀರನ್ನು ಕೂಡ ಈಗ ನಾನು ಈ ಥರ ತುರಿತಾ ಇದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಪನ್ನೀರನ್ನು ಇಟ್ಟೆ. ಚಿನ್ನಿ ನಾಳೆ ಹೋಗ್ತಾ ಇದ್ದಾಳೆ, ಹಾಗಾಗಿ ಅವಳು ಇವತ್ತೇ ಹೋಗ್ತೀನಿ ಅಂತ ಹೇಳಿದ್ಲು. ಆಮೇಲೆ ಅವಳು ಕೂಡ ಹೋಗಲಿಲ್ಲ. ಹಾಗಾಗಿ ಅದು ಪಲಾವಿಗೆ ಹಾಕೋಕ್ಕಾಗುತ್ತೆ ಅಂತ ಒಂದು ಸ್ವಲ್ಪ ಇಟ್ಕೊಂಡೆ. ಆಲೂಗಡ್ಡೆನೂ ಅಷ್ಟೇ ಇದೇ ಥರ ತುರಿತಾ ಇದ್ದೀನಿ. ನಾನು ಒಂದು ಮಿಸ್ಟೇಕ್ ಏನಂದರೆ, ನಾನು ಆಲೂಗಡ್ಡೆನ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಮರೆತುಬಿಟ್ಟು ಇಲ್ಲಿ ಪಲ್ಯಕ್ಕೆ ಹೆಚ್ಚಿರೋದನ್ನೇ ತುರಿತಾ ಇದ್ದೀನಿ. ವೀಡಿಯೋ ಮಾಡಬೇಕಿದ್ರೆ ನೋಡಿ ಇದೇ ಥರ ಆಗೋದು ಎಡವಟ್ಟುಗಳು.
ಆಲೂಗಡ್ಡೆನ ನಾನು ತುರಿದು ಎಲ್ಲ ರೆಡಿ ಮಾಡಿಕೊಂಡೆ. ಆ ಕಡೆ ನಾನು ಈರುಳ್ಳಿ ಮತ್ತು ಸ್ವಲ್ಪ ಗೋಬಿನೂ ಇತ್ತಲ್ವ, ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡೋಣ ಅಂತೇಳಿ ಅದೆರಡನ್ನೂ ಕೂಡ ಆ ಕಡೆ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಇದ್ರ ಸೊಪ್ಪಿತ್ತು, ಏನದು ಮೆಂತ್ಯ ಸೊಪ್ಪಿತ್ತು, ಅದು ಸ್ವಲ್ಪ ಹಣ್ಣಾಗೋದಕ್ಕೆ ಬಂದಿತ್ತು. ಹಾಗಾಗಿ ಅದನ್ನು ಕೂಡ ನಾನು ಪಲ್ಯಕ್ಕೆ ಹಾಕಿ ಅತ್ಲ ಖಾಲಿ ಮಾಡಿಬಿಡೋಣ ಅಂತ ಹೇಳಿ ಅದನ್ನು ಕೂಡ ಹಾಗೆ ಹಾಕಿ ಪಲ್ಯನೂ ಕೂಡ ಮಾಡಿದೆ. ಆಲೂ ಪರಾಟಕ್ಕೆ ಈ ಪಲ್ಯ ಹಚ್ಕೊಂಡು ತಿಂದರೂ ಕೂಡ ಒಂದು ಚೆನ್ನಾಗಿರುತ್ತೆ. ಆಲೂ ಪರಾಟಕ್ಕೆ ಏನಂದರೆ ಸ್ಟಫಿಂಗ್ ಜಾಸ್ತಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಲೈಫಲ್ಲಿ ಏನಂದರೆ ಕೆಲವೊಬ್ರು ಸಕ್ಸಸ್ಫುಲ್ ಆಗಿರ್ತಾರಲ್ವ, ಅವರು ನೋಡಿದಾಗ ಕೆಲವೊಬ್ರು ಹೇಳ್ತಾರೆ, ವಾವ್ ನೀವು ಎಷ್ಟು ಲಕ್ಕಿ ಅಂತ ಹೇಳ್ತಾರೆ. ಆದರೆ ನನ್ನ ಪ್ರಕಾರ ಏನಂದರೆ ಲಕ್ ಫ್ಯಾಕ್ಟರ್ ಅನ್ನೋದು ಒಂದು 5% ಇಲ್ಲ 10% ಇರಬಹುದು. ಆದರೆ ಉಳಿದಿರೋ ಒಂದು ರಿಮೈನಿಂಗ್ ಇರುತ್ತೆ ಅಲ್ವ, ಒಂದು 90% ಆಗಲಿ 95% ಆಗಲಿ, ಅದು ನಮ್ಮ ಎಫರ್ಟ್ ಕೂಡ ಅದರಲ್ಲಿ ಇರುತ್ತೆ. ಹಾಗೆಯೇ ಮತ್ತು ಎಷ್ಟೊಂದು ಸಲ ನಾವು ಸ್ಯಾಕ್ರಿಫೈಸ್ ಕೂಡ ಮಾಡಿರ್ತೀವಿ ಅದನ್ನು ಪಡೆಯೋದಕ್ಕೆ. ಅದು ಯಾರಿಗೂ ಗೊತ್ತೇ ಇರಲ್ಲ. ನಾವು ಎಷ್ಟೊಂದು ಸಲ ಏನೋ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀವಿ, ಅಥವಾ ನಾವೇನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದು ಯಾವುದೂ ನಾವು ಮಾಡಿರಲ್ಲ ಕೆಲವೊಂದು ವಿಷಯಕ್ಕೆ. ಆದರೆ ನೋಡಿದಾಗ ಅನಿಸುತ್ತೆ ವಾವ್ ಯು ಆರ್ ಸೋ ಲಕ್ಕಿ ಅಂತ ಹೇಳ್ತಾರೆ. ನನಗೆ ತುಂಬ ಜನ ಈಗ ಸ್ವಲ್ಪ ಕಮೆಂಟ್ಗಳು ಬರ್ತಾ ಇದೆ. ಅದನ್ನು ಪಡಿಬೇಕಿದ್ರೂ ನಾವಿಬ್ಬರು ತುಂಬ ಪ್ಲ್ಯಾನ್ ಮಾಡಿ, ತುಂಬ ಸ್ಯಾಕ್ರಿಫೈಸ್ ಮಾಡಿ, ಕೆಲವೊಂದು ಸಲ ನಾವೆಲ್ಲಾದರೂ ಹೋಗಬೇಕು ಅಂದರೆ ಅದನ್ನು ಕೂಡ ಕಟ್ ಮಾಡಿ, ಎಷ್ಟೊಂದು ಫಂಕ್ಷನ್ಗಳನ್ನ ಕೂಡ ನಾವು ಅಟೆಂಡ್ ಮಾಡಿರಲ್ಲ. ತುಂಬ ಸ್ಯಾಕ್ರಿಫೈಸ್ ಆದ ನಂತರ ಕೆಲವೊಂದನ್ನು ನಾವು ಪಡ್ಕೊಂಡಿದ್ದೀವಿ. ನಾನು ನಿಮಗೆ ತೋರಿಸ್ತಾ ಇರೋದು ಜಸ್ಟ್ ಈ 5 ಇಯರ್ಸ್ ಈ ಕಡೆ ಜರ್ನಿ ಅಷ್ಟೇ. ಅದ್ರ ಹಿಂದೆ ನಮ್ಮಿಬ್ಬರದ್ದು ಸ್ಟ್ರಗಲ್ ತುಂಬಾ ಇತ್ತು. ಆದರೆ ನಾವು ಯಾವಾಗಲೂ ಅಷ್ಟೇ, ನಾವು ಆ ಸ್ಟ್ರಗಲ್ನ ತುಂಬ ಎಂಜಾಯ್ ಮಾಡ್ತೀವಿ ನಾವಿಬ್ಬರೂ ಅಷ್ಟೇ. ನನಗೆ ಅಂದರೆ ಕಷ್ಟದ ಜೀವನ ಇರುತ್ತಲ್ವ, ಅದು ನಮ್ಮಿಬ್ಬರಿಗೂ ತುಂಬ ಒಂಥರ ಅವು ಯಾವಾಗಲೂ ನೆನಪಾಗ್ತಾ ಇರುತ್ತೆ. ನಮ್ಮ ಎದುರುಗಡೆ ಅಂಗಳ ತುಂಬ ಜನರಿಗೆ ಇಷ್ಟ ಆಗಿಬಿಟ್ಟಿದೆ, ನಮಗೂ ತುಂಬ ಇಷ್ಟ ಆಗಿದೆ ಅದು. ನಾನು ನಮ್ಮ ಮನೆಯವರು ಎವ್ರಿ ಡೇ ಸಂಜೆ ಒಂದು ಅರ್ಧ ಇಲ್ಲ 3/4 ಗಂಟೆ ಅಲ್ಲೇ ಕುತ್ಕೊತೀವಿ. ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಅಲ್ಲೇ ಮಾಡ್ತೀವಿ, ಒಂದೊಂದು ದಿನ ರಾತ್ರಿ ಊಟನೂ ಕೂಡ ಅಲ್ಲೇ ಮಾಡ್ತೀವಿ. ಮಕ್ಕಳು ಬಂದ್ರಂತೂ ನಾವು ಎಲ್ಲರೂ ಕುತ್ಕೊಂಡು ಮಾತಾಡೋದು, ತಿಂಡಿ ತಿನ್ನೋದು ಎಲ್ಲ ಹೊರಗಡೆನೇ ಮಾಡ್ತಾಯಿದ್ದೀವಿ. ನಾವಿಬ್ಬರು ಹೆಂಗೆ ಅಂದರೆ, ನಾವೇನಾದರೂ ಒಂದು ವಸ್ತು ತೊಗೊಂಡಿದ್ದೀವಿ ಅಂದರೆ ಅದನ್ನು ತುಂಬ ಎಂಜಾಯ್ ಮಾಡ್ತೀವಿ. ಅಂದರೆ ನಾವು ಅಷ್ಟು ಕಷ್ಟಪಟ್ಟು ಅದನ್ನು ತೊಗೊಂಡಿರ್ತೀವಿ. ಕೆಲವೊಬ್ಬರು ಕೆಲವೊಂದು ಕಮೆಂಟ್ಗಳನ್ನ ಬಂದು ಹೆಂಗೆಂಗೋ ಹಾಕ್ತಾರೆ. ನಾನೊಂದು ಜಸ್ಟ್ ಒಂದು ಮೊಬೈಲ್ ತಗೊಂಡಿದ್ದಕ್ಕೂ ಕೂಡ ಒಂದು ಕಮೆಂಟ್ ಬಂತು. ಅದನ್ನು ಇನ್ನೊಂದು ದಿನ ಯಾವತ್ತಾದರೂ ಹೇಳ್ತೀನಿ, ಯಾಕಂದರೆ ನನಗೂ ಕೂಡ ಕಂಟೆಂಟ್ ಬೇಕಲ್ವ, ತಮ್ಮನೆಲ್ಲಿಗೆ ಹಾಕೋದಕ್ಕಾಗಲಿ ಒಂದು ಲೈನ್ ಬೇಕಲ್ವ. ಹಾಗಾಗಿ ಕೆಲವೊಂದನ್ನು ನಾನು ಹಾಗಾಗೆ ಇಟ್ಕೊತೀನಿ, ಆವಾಗ ಮಾತಾಡಿ ಅಲ್ಲೇ ಹಾಕಿಬಿಡೋಣ ಅಂತೇಳಿ. ಎಲ್ಲದನ್ನೂ ಒಂದಕ್ಕೆ ಹಾಕಿದ್ರೆ ಅದು ಕಲಸು ಮೇಲೊಗರ ಅಂತಾರಲ್ವ, ಆ ಥರ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ಅಲ್ಲಲ್ಲೇ ಹಾಕೋಣ ಅಂತ. ನಿನ್ನೆ ಸಂಜೆ ನನಗೆ ನೀರು ಬಿಡೋಕ್ಕಾಗಲೇ ಇಲ್ಲ. ಹಾಗಾಗಿ ಬೆಳಗ್ಗೆ ಎದ್ದೋಳು ಇವಾಗ ಎಲ್ಲ ಒಂದು ಹಂತದ ಕೆಲಸ ಮುಗಿಸ್ಕೊಂಡು ಹಾಗೆ ನೀರು ಬಿಟ್ಟೆ. ಅಷ್ಟೊತ್ತಿಗೆ ಮಕ್ಕಳು ಕೂಡ ಎದ್ದರು. ಈಗ ಆಲೂ ಪರಾಟಕ್ಕೆ ನಾನೆಲ್ಲ ಸ್ಟಫಿಂಗ್ ರೆಡಿ ಮಾಡಿದ್ದೆ ಅಲ್ಲ, ಅದು ಸ್ವಲ್ಪ ಗರಂ ಮಸಾಲ, ಅಚ್ಕಾರದ ಪುಡಿ, ಆಮೇಲೆ ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಆಮೇಲೆ ಅಷ್ಟು ಹಾಕಿ ಅದನ್ನು ಚೆನ್ನಾಗಿ ಕಲಸಿ ಅದನ್ನು ನಾನು ಹೋಳಿಗೆ ಹೂರಣ ಎಲ್ಲ ತುಂಬ್ತಾರಲ್ವ ಅದೇ ಥರ ತುಂಬಿದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಈ ಕಡೆ ಮಕ್ಕಳಿಗೂ ತಿಂಡಿ ಕೊಡಬೇಕು, ಈ ಕಡೆ ನಮ್ಮ ಮನೆಯವ್ರಿಗೂ ತಿಂಡಿ ಕೊಡಬೇಕು. ಹಾಗಾಗಿ ಸ್ವಲ್ಪ ನನಗೆ ಗಡಿಬಿಡಿ ಥರ ಆಗ್ತಾಯಿತ್ತು. ಪ್ರಾಪರಾಗಿ ವೀಡಿಯೋನ ಶೂಟ್ ಮಾಡೋಕ್ಕಾಗ್ತಾನೇ ಇರಲಿಲ್ಲ. ಮತ್ತು ಚಿನ್ನಿ ಏನಂದರೆ, ಶ್ರೇಯುಗೆ ನಾನು ಬೆಣ್ಣೆ ಹಾಕಿ ಬೇಯಿಸ್ತೀನಲ್ವ, ಅವಳು ಬೆಣ್ಣೆ ಹಾಕಿದ್ಮೇಲೆ ಇನ್ನೊಂದು ಚಪಾತಿನ ಎಣ್ಣೆ ಹಾಕಿ ಬೇಯಿಸಿ ತೆಗೆದ ಮೇಲೆ ಅವಳಿಗೆ ಆಲೂ ಪರಾಟ ಬೇಯಿಸ್ಕೊಡ್ಬೇಕು. ಅವಳು ಹಾಗೆ ಬೆಣ್ಣೆ ತಿಂತಾಳೆ ಹಪ್ಪಳಕ್ಕೆಲ್ಲ, ಕೆಲವೊಂದನ್ನು ತಿನ್ನಲ್ಲ. ಅವಳು ಒಂಥರ ವಿಚಿತ್ರ, ತುಪ್ಪ ತಿನ್ನಲ್ಲ, ಹಾಲು ಕುಡಿಯಲ್ಲ, ಆ ಥರ ಅವಳು ಮುಂಚೆಯಿಂದನೂ ಹಾಗೇನೆ. ಸ್ವಲ್ಪ ಚಿಕ್ಕ ವಯಸ್ಸಿಗೆ ಅದೇನೋ ಒಂಥರ ಅವಳಿಗೆ ಅದು ಹೀಕರಿಕೆ ಆದಾಗಿಂದ ತುಪ್ಪ ತಿನ್ನಲ್ಲ, ಮತ್ತು ಮನೆ ಒಳಗೆ ತುಪ್ಪ ಕಾಯಿಸಿದ್ರೂ ಅವಳಿಗೆ ಇಷ್ಟ ಆಗಲ್ಲ. ಆಲೂ ಪರಾಟ ಅಂತೂ ನಿಜವಾಗ್ಲೂ ಚೆನ್ನಾಗಾಗಿತ್ತು. ನಾನು ಮಾತ್ರ ಒಂದು ಆಲೂ ಪರಾಟನ ತಿಂದೆ. ನಾನು ತುಂಬ ಇಷ್ಟಪಡೋಕ್ಕೆ ಶುರು ಮಾಡಿದ್ದೀನಿ. ನಮ್ಮನೆಯವರು ಈಗ ಪದೇ ಆಗ್ತಾ ಇರೋದ್ರಿಂದ ಅವ್ರು ಯಾಕೋ ನಂಗೆ ಬೇಡ ಅಂತ ಇದ್ದರು. ತುಂಬ ಸಲ ಆಲೂ ಪರಾಟದ ರೆಸಿಪಿ ತೋರಿಸಿದ್ದೆಲ್ಲ, ಹಾಗಾಗಿ ಇವತ್ತು ರೆಸಿಪಿ ಏನೂ ಹಾಗೆ ತೋರಿಸ್ಲಿಲ್ಲ. ಆದರೆ ತುಂಬ ಚೆನ್ನಾಗಾಗಿತ್ತು. ಖಂಡಿತ ಟ್ರೈ ಮಾಡಿ. ತುಂಬ ಸಲ ನಾನು ಅದ್ರ ರೆಸಿಪಿನ ಶೇರ್ ಮಾಡಿದ್ದೀನಿ. ಮಕ್ಕಳದ್ದು ತಿಂಡಿ ಆಯಿತು, ನಂದು ತಿಂಡಿ ಆಯಿತು. ನಮ್ಮ ಮನೆಯವರು ತಿಂಡಿ ತಿಂದು ಅವರು ಕೂಡ ಊರಿಗೆ ಹೋದರು. ಈಗ ನಾನು ನೆಲ ಒರೆಸೋದಕ್ಕೆ ತಯಾರಿ ಮಾಡ್ತಾ ಇದ್ದೀನಿ. ಚಿನ್ನಿ ಕಸ ಹೊಡೆದ್ಲು, ನಾನು ಈ ಕಟ್ಟೆನ ಒರೆಸ್ಕೊಟ್ರೆ ಅವಳು ನೆಲನ ಒರೆಸಿ ಕೊಡ್ತಾಳೆ. ಅವಳು ಬಂದಾಗ ನಂಗೆ ಅದೊಂದು ಹೆಲ್ಪ್ ಆಗುತ್ತೆ. ಮುಂಚೆ ಪಾತ್ರೆ ಎಲ್ಲ ತೊಳಿತಾ ಇದ್ಲು, ಈಗ ಪಾತ್ರೆ ಗೀತ್ರೆ ಎಲ್ಲ ತೊಳೆಯೋಕ್ಕೆ ಬರೋದಿಲ್ಲ.
ಬರೀ ನೆಲ ಒಂದು ಕಸ ಹೊಡಿತಾಳೆ, ನೆಲ ಒರೆಸ್ಕೊಡ್ತಾಳೆ, ಮೇಲ್ ಕ್ಲೀನ್ ಮಾಡಿಕೊಡ್ತಾಳೆ. ನನಗೆ ಅಷ್ಟು ಸಣ್ಣ ಸಣ್ಣ ಹೆಲ್ಪ್ ಮಾಡ್ತಾಳಲ್ಲ, ಅದೇ ಎಷ್ಟೊಂದು ದೊಡ್ಡ ಹೆಲ್ಪ್ ಆಗುತ್ತೆ ನನಗೆ. ಅಂದರೆ ಕೆಲಸ ಬೇಗ ಮುಗಿಯುತ್ತೆ. ಇಲ್ಲಾಂದರೆ ನನ್ನ ಕೆಲಸನೇ ಮುಗಿಯೋದೇ ಇಲ್ಲ. 12 ಗಂಟೆ ಆದರೂ ನನ್ನ ಕೆಲಸ ಮುಗಿಯೋದೇ ಇಲ್ಲ. ಅಪ್ಪ ಕೆಲಸ ಆಯಿತು. ಟೈಮ್ ಬಂದು 11 ಕಾಲು ಆಯಿತು. ಪಾತ್ರೆ ತೊಳೆದಿಲ್ಲ. ಪಾತ್ರೆ ಹೊರಗೆ ತೊಳಿತಾ ಇದ್ದೀನಲ್ಲ, ಹಾಗಾಗಿ ಪಾತ್ರೆ ತೊಳೆದಿಲ್ಲ. ಪಾತ್ರೆ ತೊಳ್ಕೊಂಡೆ ನಾನು ಒಳಗೆ ಮಾಡ್ಕೋಬೇಕಾಗಿತ್ತು. ಈಗ ಅಲ್ಲಿ ಪಾತ್ರೆ ತೊಳೆಯಲು ಬಿಸಿಲು ಬರ್ತಾಯಿದೆ. ಚಿನ್ನಿ ಹೇರ್ ಕಟ್ ಮಾಡಿಸಿದಾಳೆ ನಿನ್ನೆ. ಸುಮಾರು ಗಿಡ ಆಗಿದೆ ಕಣೆ. ಕರೆಂಟ್ ಇರಲಿಲ್ಲ, ಹಾಗಾಗಿ ಸೆಟ್ ಮಾಡಿರಲಿಲ್ಲ, ಹಾಗೆ ಕಳಿಸಿದ್ದಾರೆ. ಕರೆಂಟ್ ಬಂದಮೇಲೆ ಮಾಡಿಸ್ಕ. ಈ ಸಲ ಹೋಗೋಕ್ಕಾಗಲ್ಲ ಅವಳಿಗೆ. ಅಪ್ಪ ಬೆಳಗ್ಗೆ ತಿಂಡಿ ಆಯಿತಾ, ಮಧ್ಯಾಹ್ನಕ್ಕೇನು ಅಂತ. ಒಬ್ಬರು ಪಲಾವ್ ಮಾಡು ಅಂತಾರೆ, ಒಬ್ಬರು ಮೊಸರನ್ನ ಮಾಡು ಅಂತಾರೆ. ಯಾರ ಮಾತು ಅಂತ ಕೇಳೋದಂತ ನಂಗೆ ಅರ್ಥ ಆಗದೆ ನನ್ನ ಮಾತನ್ನೇ ನಾನು ಕೇಳಿ ಒಂದಕ್ಕೆ ಡಿಸೈಡಿಗೆ ಬಂದೆ. ಏನು ಬೇಡ, ಪುಳಿಯೋಗರೆ ಮಾಡಿಕೊಡ್ತೀನಿ ಅಂತ. ಬೇಳೆ ನೆನೆಸಿದ್ದೀನಿ, ಬೇಳೆ ಮತ್ತು ಟೊಮೆಟೊ ಎಲ್ಲ ನೆನೆಸಿದ್ದೀನಿ. ತಿಳಿ ಸಾರು ಮಾಡಿ ಹಪ್ಪಳ ಗಿಪ್ಪಳ ಕರಿಯೋಣ. ಚೂರು ಹಪ್ಪಳದ ಹಿಟ್ಟಿದೆಯಾ, ಅದನ್ನು ಹತ್ಲ ಕೊಯ್ದು ತೆಗೆದು ಬಿಡೋಣ ಅಂತ. ಆಮೇಲೆ ಇವಳಿಗೆ ಕೇಳಿದೆ ಪುಳಿಯೋಗರೆ ಮಾಡು ಅಂತ. ಇವಳು ದಿನ ಅಲ್ಲಿ ಹಾಸ್ಟೆಲಲ್ಲೂ ಮೊಸರನ್ನ ತಿಂದು ನಂಗೆ ಮೊಸರನ್ನ ಬೇಡ ಅಂತಾಳೆ. ಅದಕ್ಕೆ ಪುಳಿಯೋಗರೆ ಮಾಡಿಕೊಡ್ತೀನಿ. ಅವತ್ತು ದಿನ ಮಾಡಿದ್ದೆ, ಶ್ರೇಯು ತುಂಬ ಇಷ್ಟ ಆಗಿತ್ತು. ಸ್ವಲ್ಪ ಹುಳಿ ಮಾಡಿದರೆ ಇಷ್ಟ ಆಗುತ್ತೆ, ಹಂಗಾಗಿ ಪುಳಿಯೋಗರೆಗೆ ಬಂದಿದ್ದೀನಿ. ಚಿನ್ನಿ ಸುಮಾರು ಕೂದಲು ಹೋಗಿ ತೆಗೆದಿದೆ ಕಣೆ, ಕಮ್ಮಿ ಆಗಿದೆ. ಇಷ್ಟು ಚೆನ್ನಾಗಿತ್ತು ಗೊತ್ತಾ ಕೂದಲು. ಚೆನ್ನಾಗಿ ಅಂದರೆ ದಪ್ಪನೂ ಇತ್ತು, ತೆಳುವಾಗಿದೆ ಈಗಲ್ಲ. ಗಿಡ್ಡನೂ ಮಾಡಿದ್ದಾಳೆ. ನಾನು ಕಟ್ ಮಾಡ್ತಾ ಇಷ್ಟೇ ಮಾಡು ಮಮ್ಮಿ ಅನ್ನೋಳು. ಈಗ ಅಲ್ಲಿ ನಿನ್ನೆ ಚೆನ್ನಾಗಿ ತೆಗೆಸ್ಕೊಬಂದು ಎಲ್ಲೋಳು. ಅಯ್ಯೋ ದೇವ್ರೆ, ಎಣ್ಣೆ ಮಾಡೋಣ ಅಂತ ಅಂದ್ಕೊಂಡು ಎಣ್ಣೆ ಮಾಡೋಕ್ಕೆ ಆಗಲಿಲ್ಲ. ಸುಳ್ಳೆ ಇದೆ, ಯಾವಾಗ ಮಾಡಿಟ್ಟಿದ್ರೆ ಮೇಲೆ ಎಣ್ಣೆ ಹಾಕೋಣದೈತಿ, ಅದನ್ನೇ ಹಚ್ಕೊಳೋದೈತಿ. ಕೂದಲು ಫ್ರೀ ಬಿಡೋಕ್ಕೆ ಅವಾಗ ಬರಲ್ಲ ಅಂತ ಇದ್ದರೆ. ಒಂದೊಂದು ಉಗುರಿಲ್ಲ, ಎಲ್ಲ ಹೋಗಿದ್ದಾವೆ. ಇವತ್ತು ಇವರು ಏನು ಊಟಕ್ಕಿರಲ್ವಾ, ಹಾಗಾಗಿ ಪುಳಿಯೋಗರೆ ಮಾಡ್ತೀನಿ. ಒಂದು ಸ್ವಲ್ಪ ಹಪ್ಪಳ ಗಿಪ್ಪಳ ಏನಾರು ಕರ್ಕೊಡ್ಲಾ? ಏನು ಬೇಡ. ಅವಳು ಅಲ್ಲಿ ಹಾಸ್ಟೆಲಲ್ಲಿ ಇದ್ದಾಗ ಏನಾದ್ರು ಮಾಡೋಂಗಿಲ್ಲ. ಅವನಿದ್ದಾಗಾದ್ರೆ ಮಾಡಿಕೊಡ್ತೀಯ ಅಂದ್ರೆ ಇಲ್ಲಿ ಎಂತ ಮಾಡಲಿ ಅಂದರೆ ಎಂಥದ್ದು ಬೇಡ. ಮತ್ತೆ ಎಂತ ಮಾಡಲಿ ನಾನು? ಯಪ್ಪ ತಡಿಯೋ ಕೈ ಸಾಕದಂಗೆ ಆಯ್ತು ಅಂತಾರೆ. ಎಂಥ ಬಿಸಿಲಿದೆ ಅಂದರೆ ಯಪ್ಪ, ಆ ಥರ ಬಿಸಿಲಿದೆ. ಈಗ 11:15 ಇಷ್ಟು ಬಿಸಿಲಿದೆ. ಇನ್ನು 1:30-2 ಗಂಟೆಗೆ ಹೆಂಗೆ ಬಿಸಿಲು ತಡ್ಕೊಳೋದ ಏನೋ ಗೊತ್ತಿಲ್ಲ. ರೋಡಾಗ ಹೋಗೋ ನಾಯಿನೆಲ್ಲ ಕರೀತಾಳೆ. ಯಪ್ಪ ಬರೋವು ಸುಮಾರು 2-3 ನಾಯಿ ನಮ್ಮ ಸಿಂಬ ಕರ್ಕೊಂಡು ಹೋಗೋಕ್ಕೆಲ್ಲ ಬರೋವು. ಈಗ ಯಾವ ನಾಯಿನೂ ಬರೋಲ್ಲಪ್ಪ. 1-2 ನಾಯಿ ಬರೋವು ಸಂಜೆ ಕಡೆಗೆ. ಅವನು ಅದು ಬಂದ ತಕ್ಷಣ ರಗಳೆ ಮಾಡೋನು, ಹೊರಗೆ ಆಟ ಆಡೋಕೆ ಹೋಗೋಕ್ಕೆ. ಅವ್ರ ಜೊತೆ ಆಟ ಆಡೋನು ಪಾಪ. ಈಗ ಯಾವ ನಾಯಿನೂ ಬರ್ತಾ ಇಲ್ಲ. ಈಗ ಕರೆದ್ರೆ ಯಾವ ಬರೋದು ಇಲ್ಲ, ಹಂಗಾಗಿದ್ದಾವೆ. ಪಾತ್ರೆ ತೊಳ್ಕೊಂಡು ಸ್ನಾನ ಮಾಡಿ ಪುಳಿಯೋಗರೆ ಮಾಡ್ತೀನಿ. ವಿಡಿಯೋ ಎಷ್ಟಾಗಿದೆಯೋ ಗೊತ್ತಿಲ್ಲ, ಎಷ್ಟಾಗಿದೆಯೋ ಅಷ್ಟೇ ಹಾಕ್ತೀನಿ. ನನಗೆ ಯಾಕೋ ಮಾಡೋಕ್ಕಾಗ್ತಾಯಿಲ್ಲ. ನಾನು ಅವತ್ತು ವೀಡಿಯೋದಲ್ಲಿ ಇವತ್ತು ನಮ್ಮ ಮನೆಯವರು ಕ್ಯಾಮ್ರಾಮನ್ ಆಗಿದ್ದಾರೆ ಅಂತ ಹಾಕಿದ್ದಲ್ಲ, ಅದಕ್ಕೆ ಯಾರೊಬ್ರು ಹಾಕಿದ್ರು. ಕ್ಯಾಮ್ರಾಮನ್ ಮುಖ್ಯ ಅಲ್ಲ ಅಂತೆ, ಕಂಟೆಂಟ್ ಮುಖ್ಯ ಅಂತೆ ವಿಡಿಯೋದಲ್ಲಿ. ಅಯ್ಯೋ, ದಿನ ವ್ಲಾಗ್ ಮಾಡೋರಿಗೆ ಅದೇನ ಅಂತಾರೆ ಗೊತ್ತಾ, ದಿನ ಸಾಯರಿಗೆ ಹೇಳೋರು ಯಾರೋ ನನಗೆ. ದಿನ ವ್ಲಾಗ್ ಮಾಡೋರಿಗೆ ಎಂತೆಂಥ ಕಂಟೆಂಟ್ ತರೋದು. ದಿನ ಮಾಡೋರಿಗೆ ಇದೇ ಏನಿರುತ್ತೋ ಅದೇ ಕಂಟೆಂಟೇ, ಏನೂ ಮಾಡೋಕ್ಕಾಗಲ್ಲ. ಇಷ್ಟ ಇದ್ರೆ ನೋಡಬೇಕು, ಕಷ್ಟ ಆದರೆ ಬಿಡಬೇಕು ಅಷ್ಟೇ. ಈಗ ಅದೇ ಪಾತ್ರೆ ತೊಳ್ಕೊಂಡು ಬಾತ್ರೂಮ್ ತೊಳಿಬೇಕು. ಬಾತ್ರೂಮು ಟಾಯ್ಲೆಟು ತೊಳೆದು ಸ್ನಾನ ಮಾಡ್ತೀನಿ. ಸ್ನಾನ ಮಾಡಿ ಅನ್ನ ಮಾಡಿ ಪುಳಿಯೋಗರೆ ಮಾಡ್ತೀನಿ. ಪುಳಿಯೋಗರೆನೇ ಮಾಡಲಾ? ಶೈನ್ ಕೇಳಿಲ್ಲ ಇನ್ನು. ರಸಮ ಮಾಡು ಅಪ್ಪ ತಾಯಿ, ಅದ್ರ ಒಂದು ಹೇಳ್ರೆ, ಅದು ಮಾಡು ಇದು ಮಾಡು. ಈಗ ರಸಮಿಗೆಲ್ಲ ನೆನೆಸಿಟ್ಟಿದ್ದೀನಿ, ಆಮೇಲೆ ಪುಳಿಯೋಗರೆ ಮಾಡು, ಆಮೇಲೆ ಪಲಾವ್ ಮಾಡು. ಅದ್ರಾಗೆ ಒಂದು ಹೇಳ್ರಿ. ರಸಮ ಮಾಡು ನೆನೆಸಿಟ್ಟು ನೋಡ್ತೀನಿ. ಶೈನ್ ಕೇಳ್ತೀನಿ. ಪುಳಿಯೋಗರೆ ಅಂದರೆ ಪುಳಿಯೋಗರೆ ಮಾಡ್ತೀನಿ. ಒಂದೇ ಹೊತ್ತಿಗ ಸಂಜೆ ಅಂತ ಮಾಡಿದೆ ನಾಯಪ್ಪ. ನಾನಂತೂ ನಿಜ ಹೇಳ್ತೀನಿ, ಹುಡುಗರು ಹೋದ್ರೂ ಸಾಕಾಗಿದೆ. ಇದು ಹೋಟ್ಲ್ ಮಾಡ್ಕೊಬಿಟ್ಟಿದ್ದಾವೆ. ಮಧ್ಯಾಹ್ನಕ್ಕೇನು, ಸಂಜೆಗೇನು, ರಾತ್ರಿಗೇನು, ಸ್ನ್ಯಾಕ್ಸಿಗೇನು ಮಾಡಿ ನಂಗೆ ಸಾಕಾಗಿತ್ತು. ಪಾಪ ಇದ್ದಾಗ, ಇಲ್ದಿದ್ದಾಗ ಅಯ್ಯೋ ಮನೇಲಿದ್ದರೆ ಸಾಕಪ್ಪ ಅನ್ಸೋದು. ಈಗ ಬಂದಿದ್ದಾವಲ್ಲ, ಯಾವಾಗಾದರೂ ಸ್ಕೂಲಿಗೆ ಕಳಿಸಿದ್ರೆ ಸಾಕಪ್ಪ ಅಂತ. ಇದು ಬೆಳಗ್ಗೆ ಅದೇ ಮನೇನಂತೂ ನೋಡೋ ಹಾಗಿಲ್ಲ, ಅಷ್ಟು ಗಲೀಜು ಮಾಡಿಡ್ತಾರ. ಶ್ರೈವಿನಿಗೆ ಬೈದು ಮೇಲೆ ಕಳಿಸಿದ್ದೆ, ಮೇಲೆ ರೂಮಲ್ಲಿ ಹೋಗಿ ನೋಡು ಅಂತ.
ಎಲ್ಲ ಕೆಲಸ ಆಯಿತು. ಬಟ್ಟೆನೂ ಕೂಡ ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ, ಅದು ಕೂಡ ಒಣಗಿಸಿದ್ವಿ ನಾನು ಚಿನ್ನಿ ಇಬ್ಬರು ಸೇರಿ. ಈಗ ನಾನು ಶ್ರೇಯು ರಸಂ ಬೇಡ ಪುಳಿಯೋಗರೆನೇ ಮಾಡು ಅಂತ ಹೇಳ್ದೆ, ಹಾಗಾಗಿ ಪುಳಿಯೋಗರೆನೇ ಮಾಡ್ತಾಯಿದ್ದೀನಿ. ಅವನಿಗೆ ಸ್ವಲ್ಪ ಶೇಂಗಾ ಬೀಜ ಜಾಸ್ತಿ ಹಾಕಿದ್ರೆ ಇಷ್ಟ ಆಗುತ್ತೆ, ಆದರೆ ಚಿನ್ನಿಗೂ ಅಷ್ಟು ಇಷ್ಟ ಆಗೋಲ್ಲ. ನನಗೂ ತುಂಬ ಇಷ್ಟ, ಆದರೆ ನನಗೆ ಡಾಕ್ಟ್ರು ತಿನ್ನಬೇಡ ಅಂತ ಹೇಳಿದ್ದಾರೆ. ಆದರೂ ಚಿತ್ರಾನ್ನದಲ್ಲಿ ಹಾಕಿರೋದು ತಿನ್ನಿ ಅಂದಿದ್ದಾರೆ, ಹಂಗಾಗಿ ಪುಳಿಯೋಗರೆಯಲ್ಲಿ ಹಾಕಿರೋದನ್ನು ಮಾತ್ರ ಸ್ವಲ್ಪ ತಿಂದೆ. ಅವರಿಬ್ಬರಿಗೂ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿ ಕೊಟ್ಟೆ. ಹಪ್ಪಳದ ಹಿಟ್ಟು ಇವತ್ತಿಗೆ ಖಾಲಿ ಆಯಿತು, ಹಾಗಾಗಿ ಈಗ ಹಪ್ಪಳನ ಒಂದು ಸ್ವಲ್ಪ ಹಿಟ್ಟಿತ್ತು ಅದಷ್ಟನ್ನು ಹೊಯ್ದು ಕೊಟ್ಟೆ ಚಿನ್ನಿಗೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.